ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಪರಿಶಿಷ್ಟ ಜಾತಿ, ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಅಲೆಮಾರಿ ಸಮುದಾಯಗಳ ಒಳ ಮೀಸಲಾತಿ ಹೋರಾಟ ಸಮಿತಿಯಿಂದ ಏನು ಬೆಳಗಾವಿಯ ಸುವರ್ಣಸೌಧ ಚಲೋ ಮಾಡ್ತಾ ಇದ್ದೀವಿ. ಇದರ ಉದ್ದೇಶ ಈಗಾಗಲೇ ಒಳ ಮೀಸಲಾತಿ ಕರ್ನಾಟಕ ರಾಜ್ಯದಲ್ಲಿ ಆಗಬೇಕನ್ನೋ ಕೂಗಿತ್ತು. ಅದನ್ನ ಸರ್ಕಾರ ಸಕಾರಾತ್ಮಕವಾಗಿ ಇವತ್ತು ಏನು 4,000 ಆಯೋಗವನ್ನು ರಚನೆ ಮಾಡಿದೆ. ಅದೇ ರೀತಿಯಾಗಿ 1/8/2024 ಸುಪ್ರೀಂ ಕೋರ್ಟ್ ಆದೇಶ ಅನ್ವಯ ಇವತ್ತು ಸುಪ್ರೀಂ ಕೋರ್ಟ್ ಬಹಳ ಅತ್ಯಂತ ಸರಿಯಾದಂತ ದಿಕ್ಕಿನಲ್ಲಿ ತೀರ್ಪನ್ನು ನೀಡಿದೆ. ಇವತ್ತು ಸುಪ್ರೀಂ ಕೋರ್ಟ್ ಏನ್ ಹೇಳ್ತದಪ್ಪ ಅಂದ್ರೆ, ಯಾರು ಬ್ಯಾಕ್ವರ್ಡ್ ಇರ್ತಾರೆ, ಅತಿ ಹಿಂದುಳಿದಿರ್ತಾರೆ, ಅವರ ಶಿಕ್ಷಣ ಮತ್ತೆ ಉದ್ಯೋಗದಲ್ಲಿ ಪ್ರಾತಿನಿಧ್ಯ ಸಿಗಲು ಅಂತವರಿಗೆ ಮೊದಲು ಆದ್ಯತೆ ಕೊಡಬೇಕಂತ ಹೇಳ್ತದೆ. ಈ ನಿಟ್ಟಿನಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಯ 49 ಜಾತಿಗಳು ಸ್ವಾತಂತ್ರ್ಯ ಬಂದು 75 ವರ್ಷಗಳು ಕಳೆದರೂ ಕೂಡ ಇವತ್ತು ಈ ಅಲೆಮಾರಿಗಳು ಮೀಸಲಾತಿಯ ಕಡೆ ಕೂಡ ಕಣ್ಣಾಕಿಲ್ಲ. ಮೀಸಲಾತಿಯಿಂದ ಹಿಂದೆ ಇದ್ದಾರೆ. ಇವತ್ತು ಕೂಡ ಜಾತಿ ಪ್ರಮಾಣ ಪತ್ರ ಪಡೆಯಲಿಕ್ಕೆ ಕೂಡ ಸಾಧ್ಯವಾಗ್ತಾ ಇಲ್ಲ. ಇವರಿಗೆ ಒಂದು ಐಡೆಂಟಿಟಿ ಇಲ್ಲ. ಇಂತಹ ನಿಟ್ಟಿನಲ್ಲಿ ಸರ್ಕಾರ ಇವರಿಗೆ ಹೆಚ್ಚಿನ ಆದ್ಯತೆ ಕೊಡಬೇಕಾಗುತ್ತೆ. ಯಾಕಪ್ಪ ಅಂದ್ರೆ ಇವರು ಯಾವುದೇ ರೀತಿಯ MLAಗಳಿಲ್ಲ, MLCಗಳಿಲ್ಲ, MP ಗಳಿಲ್ಲ, ಅಟ್ಲೀಸ್ಟ್ ಗ್ರಾಮ ಪಂಚಾಯತ್ ಮೆಂಬರ್ಗಳು ಕೂಡ ಕಾಣ್ತಾ ಇಲ್ಲ. ಇವರಿಗೆ ಆದಂತ ಒಂದು ರಾಜಕೀಯವಾಗಿ ಆಗಿರ್ಬೋದು, ಶೈಕ್ಷಣಿಕವಾಗಿ ಆಗಿರ್ಬೋದು, ಆರ್ಥಿಕವಾಗಿ ಆಗಿರ್ಬೋದು, ಇವೆಲ್ಲರಿಗೂ ಕೂಡ ಏನು ಒಳ ಮೀಸಲಾತಿ ಇದೆ, ಈ ಒಳ ಮೀಸಲಾತಿಯಲ್ಲಿ ಸರಿಸುಮಾರು 3% ಮೀಸಲಾತಿಯನ್ನು ಕೊಟ್ರೆ ಈ ಸಮುದಾಯಗಳಿಗೆ ಮುಂದಿನ ದಿನಗಳಲ್ಲಿ ಭವಿಷ್ಯ ಇರ್ತೈತಿ. ಇಲ್ಲಾಂದ್ರೆ ಮುಂದಿನ ಪೀಳಿಗೆಗೆ ಈ ಸಮುದಾಯಗಳಿಗೆ ಯಾವುದೇ ರೀತಿಯ ಸೌಲಭ್ಯ ಸಿಗಲಿಕ್ಕೆ ಸಾಧ್ಯ ಆಗಲ್ಲ. ಆ ನಿಟ್ಟಿನಲ್ಲಿ ಇವತ್ತು ನಾವು ಸರ್ಕಾರಕ್ಕೆ ಒತ್ತಡ ಹೇರ್ತಾ ಇದೀವಿ. ಇಡೀ ರಾಜ್ಯ ತುಂಬಾ ಬೆಳಗಾವಿಯ ಸುವರ್ಣಸೌಧದಲ್ಲಿ ಸರಿಸುಮಾರು 50,000 ಅಧಿಕ ಅಲೆಮಾರಿಗಳು ಅವತ್ತು ಬೆಳಗಾವಿಯ ಸುವರ್ಣಸೌಧಕ್ಕೆ ನಾವು ಮುತ್ತಿಗೆ ಹಾಕುವ ಮುಖಾಂತರ ನಮ್ಮ ಒಂದು ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಡ್ತೇವೆ. ಸರ್ಕಾರದವರು ಎಲ್ಲ ಜನಪ್ರತಿನಿಧಿಗಳು ಇದ್ರ ಬಗ್ಗೆ ಗಮನ ಹರಿಸಿ ಈ ತಳ ಸಮುದಾಯಗಳಿಗೆ 75 ವರ್ಷದಿಂದಲೂ ಕೂಡ ಅನ್ಯಾಯವಾಗಿದೆ. ಇವತ್ತು ಅನ್ಯಾಯ ಆಗಕ್ಕೆ ಬಿಡಬಾರ್ದಂದ್ರೆ ಸರ್ಕಾರ ಈ ಕೂಡಲೇ ಈ ಅಲೆಮಾರಿಗಳಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡಬೇಕು. ಏನು ಒಳ ಮೀಸಲಾತಿಯಲ್ಲಿ 3% ಕೊಡಬೇಕಂತ ನಮ್ಮ ಬೇಡಿಕೆ ಇದೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಅಲೆಮಾರಿಗಳಿಗೆ ಆಯೋಗವನ್ನು ರಚನೆ ಮಾಡಬೇಕು. ಇವ್ರು ಏನು ಪರ್ಯಾಯ ಪದಗಳಿಂದ ಬೇರೆ ಬೇರೆ ಅಲೆಮಾರಿ ಜಾತಿಗಳಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ಬರುವಂತ ಅಲೆಮಾರಿಗಳ ಪರ್ಯಾಯ ಪದಗಳು ಇವತ್ತು ಜೋಗಿ ಅನ್ನೋದು OBC ಬರ್ತೈತೆ, ಅಂಡಿ ಜೋಗಿ ಅನ್ನೋದು SC ಬರ್ತೈತೆ. ಈ ತರ ಬೇರೆ ಬೇರೆ ಪರ್ಯಾಯ ಪದಗಳು ಬೇರೆ ಬೇರೆ ಶೀಳಕ್ಯಾತನ ಕಿಳ್ಳೆಕ್ಯಾತ ಅಂದ್ರೆ OBC ಬರ್ತೈತೆ, ಕಟಪುರ ಅಂದ್ರೆ ಈ ತರ ಬೇರೆ ಬೇರೆ ಪರ್ಯಾಯ ಪದಗಳು ಏನಂದ್ರೆ ಇವೆಲ್ಲ ಸಾರ್ವಬೇಕು, ಇವೆಲ್ಲ ಸಮಸ್ಯೆ ಪರಿಹಾರ ಆಗ್ಬೇಕಂದ್ರೆ ಆಯೋಗ ರಚನೆ ಮಾಡ್ಬೇಕಂದ್ರೆ ಸರ್ಕಾರಕ್ಕೂ ಕೂಡ ನಾವು ಒತ್ತಡ ಮಾಡ್ತಾ ಇದೀವಿ. ಈ ದೇಶದಲ್ಲಿ ಪ್ರತಿ ಒಬ್ಬ ಕಟ್ಟಕಡ ಪ್ರಜೆ ಕೂಡ ಈ ದೇಶದ ಒಂದು ಸಂಪತ್ತು ಮತ್ತು ಪ್ರತಿಯೊಂದು ಕ್ಷೇತ್ರಗಳಲ್ಲಿ ಅವರಿಗೆ ಸಮಾನವಾಗಿ ಅವಕಾಶವನ್ನು ಕೊಡಬೇಕು ಅಂತೇಳಿ ಬಾಬಾ ಸಾಹೇಬ್ ಹೇಳಿದ್ರು. ಆ ಪ್ರಕಾರವಾಗಿ ಮಾನ್ಯ ಸುಪ್ರೀಂ ಕೋರ್ಟ್ ಆದೇಶ ಏನು ಹೇಳಿದ್ರೆ, ಒಳ ಮೀಸಲಾತಿ ವಿಚಾರ ಆಯಾ ರಾಜ್ಯಕ್ಕೆ ಬಿಟ್ಟಿದ್ದು ಅಂತೇಳಿ ತೀರ್ಪಿನ ಮಹತ್ವದ ತೀರ್ಪು ಕೊಟ್ಟಿದೆ. ಇಲ್ಲಿ ಮಾನ್ಯ ನಮ್ಮ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡೋದೇನೆಂದ್ರೆ, ಬಹಳಷ್ಟು ಹಿಂದುಳಿದಿರ್ತಕ್ಕಂಥ ಕಟ್ಟ ಕಡೆ ಪ್ರಜೆ ಕೂಡ ಈ ಮೀಸಲಾತಿ ತಲುಪಬೇಕು. ಯಾರೋ ಪ್ರಬಲವಾಗಿ ತಗೊಳ್ತಾ ಇದ್ದಾರೆ. ಅತ್ಯಂತ ಕಡುಬಡತನದಲ್ಲಿರ್ತಕ್ಕಂಥ ವ್ಯಕ್ತಿಗೆ ಇದು ಒಳ ಮೀಸಲಾತಿ ವಿಚಾರ ಸರ್ಕಾರ ಸೌಲಭ್ಯಗಳು ತಲುಪಬೇಕನ್ನೋ ಒಂದು ಉದ್ದೇಶಕ್ಕಾಗಿ ಈ ಒಂದು ಬೆಳಗಾವಿ ಸುವರ್ಣ ಚಲೋ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಆದಷ್ಟು ಎಲ್ಲ ರೀತಿಯ ಸೌಲಭ್ಯಗಳನ್ನು ಈ ಹೆಚ್ಚಿನ ಅಲೆಮಾರಿ ಜನರಿಗೆ ನೀಡಬೇಕಂತೇಳಿ ಈ ಪತ್ರಿಕಾಗೋಷ್ಠಿ ಮೂಲಕ ನಾವು ಕೇಳಿಕೊಳ್ತೀವಿ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.